ಹಲೋ ಪೀಪಲ್, ಇವತ್ತಿನ ರೆಸಿಪಿ ಕ್ರಿಸ್ಮಸ್ ಸ್ಪೆಷಲ್ ಎಗ್ಲೆಸ್ ಪ್ಲಮ್ ಕೇಕ್. ಎಗ್ಲೆಸ್ ಆದರೂ ಕೂಡ ಎಷ್ಟು ಟೇಸ್ಟ್ ಇರುತ್ತಂದರೆ ಆ ಟೆಕ್ಸ್ಚರು ಒಳ್ಳೆ ಮಾಯ್ಸ್ಟ್ ಕೇಕ್. ಒಂಚೂರು ನೀವು ಹೇಗೆ ಹಾಕಬೇಕು ಅನ್ನೋದೇ ಇಲ್ಲ. ಆಮೇಲೆ ನಾನಿಲ್ಲಿ ಬಟರ್ ಕೂಡ ಯೂಸ್ ಮಾಡಿಲ್ಲ, ನಾರ್ಮಲ್ ಮನೇಲಿ ಸಿಗೋಂಥ ಪದಾರ್ಥಗಳನ್ನ ಯೂಸ್ ಮಾಡಿದ್ದೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಬೌಲಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಫ್ರೆಶ್ ಆರೆಂಜ್ ಜ್ಯೂಸ್ ಇದು, ಹಣ್ಣನ್ನೇ ತೊಗೊಂಬಂದು ಮಿಕ್ಸಿಗೆ ಹಾಕಿ ರುಬ್ಕೊಂಡು ತೊಗೊಂಡಿರೋಂಥ ಜ್ಯೂಸು. ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ತಾ ಹೋಗ್ತಾಯಿದ್ದೀನಿ ನಾನು. ಎಲ್ಲ ಡ್ರೈ ಫ್ರೂಟ್ಸು ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೊಂದು ಓವರ್ಲೋಡೆಡ್ ಪ್ಲಮ್ ಕೇಕು. ಸೊ ನಾನು ಮೊದಲನೇದಾಗಿ ಬಾದಾಮಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ವಾಲ್ನಟ್ಸ್, ಆಮೇಲೆ ಗೋಡಂಬಿ, ಆಮೇಲೆ ನಾರ್ಮಲ್ ಒಣದ್ರಾಕ್ಷಿ, ಆಮೇಲೆ ಪಿಸ್ತಾ, ಆಮೇಲೆ ಇನ್ನೊಂದು ಕೂಡ ಕಪ್ಪು ಒಣದ್ರಾಕ್ಷಿ ಬರುತ್ತೆ, ಬ್ಲ್ಯಾಕ್ ರೇಸಿನ್ಸ್ ಅಂತಾರೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಹಸಿ ಖರ್ಜೂರ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಡೇಟ್ಸ್ ಅಂತ ಏನಂತಾರೆ ಅದು. ನೀವು ಒಣಗಿದ ಖರ್ಜೂರ ಹಾಕ್ಕೊಂಡ್ರೆ ನಿಮ್ಗೆ ಆ ಟೇಸ್ಟ್ ಬರಲ್ಲ. ಸೊ ದಯವಿಟ್ಟು ಒಣಗಿದ ಖರ್ಜೂರ ಹಾಕ್ಕೊಂಬೇಡಿ. ಅದಾದಮೇಲೆ 1-2 ಟೇಬಲ್ ಸ್ಪೂನ್ ಟೂಟಿ ಫ್ರೂಟಿ, ಆಮೇಲೆ ಚೆರಿಗಳು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜ್ಯೂಸನ್ನ ಕಮ್ಮಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವೆಲ್ಲ ಡ್ರೈ ಫ್ರೂಟ್ಸ್ನ ಟೈಟಾಗಿ ಸೋಕ್ ಮಾಡಬೇಕು. ಸೊ ಚೆನ್ನಾಗಿ ಹೀರ್ಕೋಬೇಕು, ಚೆನ್ನಾಗೆಲ್ಲ ಆ ರಸದಲ್ಲಿ ಮಿಕ್ಸ್ ಮಾಡಿಕೋಣ. ಎಷ್ಟು ಓವರ್ಲೋಡೆಡ್ ಕೇಕ್ ಇದು ಅಂದರೆ, ನೀವು ಒಂದು ಪೀಸ್ ಆಫ್ ಪ್ಲಮ್ ಕೇಕ್ ತೊಗೊಂಡು ತಿಂದರೂ ಕೂಡ ನಿಮಗೆ ಆ 8-10 ನಟ್ಸ್ ಸಿಗೋದು ಗ್ಯಾರಂಟಿ. ಸೊ ಸೂಪರಾಗಿರುತ್ತೆ. ಇದನ್ನು ಒಂದು ರಾತ್ರಿ ಬಿಡೋಣ. ಈ ಕಡೆ ನಟ್ಸ್ನೆಲ್ಲ ಒಂದು ಕಡೆ ಸೋಕ್ ಆಗೋದಕ್ಕೆ ಬಿಟ್ಟಮೇಲೆ ಈ ಕಡೆ ನಾನು ಬೇಕಿಂಗ್ ಟಿನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ನಾನು ಮಾಡ್ಕೊತಿರೋದು. ಸೋಕ್ ಮಾಡಲಿಕ್ಕೆ ನೆನ್ನೆ ಬಿಟ್ಟಿದ್ದೆ. ಇವತ್ತು ಒಂದು ಬೇಕಿಂಗ್ ಟಿನ್ಗೆ ಬೇಕಿಂಗ್ ಪೇಪರೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಚ್ಚಿ. ಬೈ ಚಾನ್ಸ್ ನಿಮ್ಮ ಹತ್ರ ಬೇಕಿಂಗ್ ಟಿನ್ ಇಲ್ಲ ಅಂದರೆ ಒಂದು ನಾರ್ಮಲ್ ಸ್ಟೀಲ್ ಬೌಲ್ ಸಹ ಮಾಡ್ಕೊಬೋದು. ಈ ಕಡೆ ಒಂದು ಟೇಸ್ಟಿಯಾಗಿರೋಂಥ ಸ್ಪೈಸ್ ಪೌಡರ್ ಮಾಡ್ಕೋಬೇಕು. ಪ್ಲಮ್ ಕೇಕಿಗೆ ಇದು ತುಂಬಾ ಇಂಪಾರ್ಟೆಂಟ್, ಇದನ್ನು ಸ್ಕಿಪ್ ಮಾಡೋಂಗೆ ಇಲ್ಲ. ಸೊ ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2-3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಒಂದು 3-4 ಚಿಕ್ಕ ಪೀಸಷ್ಟು ಚಕ್ಕೆ, 4 ಲವಂಗ, ಒಂದು 4-5 ಕಾಳು ಮೆಣಸುಕಾಳು, ಆಮೇಲೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಬಂದು ಜಾಯ್ಫಲ್ ಅಂದರೆ ನಟ್ಮೆಗ್, ಅದು ಒಂಚೂರು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡಿರೋದು ಶುಂಠಿ, ಒಣ ಶುಂಠಿ ಪುಡಿ. ಇಷ್ಟು ಹಾಕಿ ನಾವು ಪೌಡ್ರ್ ಮಾಡ್ಕೋಬೇಕು ನೈಸಾಗಿ. ಎಷ್ಟು ಫ್ಲೇವರ್ ಕೊಡುತ್ತೆ ಪ್ಲಮ್ ಕೇಕಿಗೆ ಅಂದರೆ ಇದೇ ಒಂದು ಆ್ಯಕ್ಚುಲಿ ಗೇಮ್ ಚೇಂಜರ್. ಇದನ್ನು ಮ್ಯಾಜಿಕಲ್ ಪೌಡರ್ ಅಂತ ಅಂದರೂ ಕೂಡ ತಪ್ಪಾಗಲ್ಲ. ಇನ್ನೊಂದು ಬಾಣಲಿಗೆ ಈ ಕಡೆ ಆ ಕೇಕ್ ಟೆಕ್ಸ್ಚರ್ ಬರಬೇಕು, ನಮ್ಮ ಮೊಟ್ಟೆ ಆಗ್ತಾಯಿಲ್ಲ, ಆ ಕಲರ್ ಬರಬೇಕು, ಆ ಮಾಯ್ಸ್ಟಾಗಿರಬೇಕು ಕೇಕ್ ಅಂದರೆ ನಾವು ಅದಕ್ಕೆ ಸಕ್ಕರೆ ಬದಲು ಕ್ಯಾರಮಲ್ ಹಾಕ್ಕೋಬೇಕು. ಕ್ಯಾರಮಲ್ ಸಿರಪ್ ಅಂತ ಏನಂತೀವಿ ಅದು. ಸೊ ನಾನು ಒಂದು ನಾನ್ ಸ್ಟಿಕ್ ಪಾತ್ರೆಗೆ ಒಂದು 3/4 ಕಪ್ಪಷ್ಟು ನಾರ್ಮಲ್ ಮನೇಲಿ ಸಿಗೋಂಥ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 8-10 ನಿಮಿಷ ಹಂಗೆ ನೀವು ಸ್ಟೌವಲ್ಲಿ ಕೈ ಆಡ್ದಂಗಿದ್ರೆ ನೀರು ಬಿಡ್ತಾ ಹೋಗುತ್ತೆ. ಒಂದು 8-10 ನಿಮಿಷ ಆದಮೇಲೆ ನೀವು ಈ ಥರ ಕೈ ಆಡ್ಕೊತ ಹೋದರೆ ನೀವು ನೋಡ್ಬೋದು, ನಾನು ಒಂಚೂರು ನೀರು ಸೋಗಿಸಿಲ್ಲ, ಆದರೂ ಸಕ್ಕರೆನೇ ನೀರು ಬಿಡ್ತಾ ಬರ್ತಿದೆ. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಇದು ಅಂದರೆ, ಫುಲ್ ನಿಮಗೊಂದು ಗೋಲ್ಡನಿಷ್ ಕಲರ್ ಬರುತ್ತೆ. ಅದಾಗದೇ ಕಂಪ್ಲೀಟಾಗಿ ಲಿಕ್ವಿಡ್ ಟರ್ನ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು, ನಾನು ಇಲ್ಲಿ ವೀಡಿಯೋಗಳನ್ನ ಅಷ್ಟು ಸ್ಕಿಪ್ ಮಾಡಿಲ್ಲ, ಬಿಕಾಸ್ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಬೇಕು ಅಂತ. ನೋಡಿ ಆ ಸ್ಟೇಜಸ್ ನೋಡಿ, ಸ್ಟಾರ್ಟಿಂಗ್ ಗ್ರ್ಯಾನ್ಯೂಲ್ ಸ್ಟೇಜ್ ಇತ್ತು, ಇವಾಗ ಕರಗ್ತಾ ಬರ್ತಿದೆ, ಇವಾಗೊಂದು ಸಿರಪ್ ರೀತಿಲಿ ಬಂದಿದೆ. ಇದಿನ್ನೂ ಕಂಪ್ಲೀಟಾಗಿ ಸಿರಪ್ ಆಗಿಲ್ಲ, ಇನ್ನೊಂದು 2 ನಿಮಿಷಕ್ಕೆ ಕಂಪ್ಲೀಟ್ ಸಿರಪ್ ಆಗುತ್ತೆ. ಚೆನ್ನಾಗಿ ಇದನ್ನು ನಾವು ಸಿಮ್ಮಲ್ಲೇ ಮಾಡ್ಕೋಬೇಕು. ಇದೊಂಚೂರು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿದ್ರೂ ಕೂಡ ಸಿರಪ್ಪು ಕಹಿ ಬಂದುಬಿಡುತ್ತೆ, ಕಲರ್ ಇನ್ನೂ ಡಾರ್ಕ್ ಆಗಿಬಿಡುತ್ತೆ. ನಾವು ಎಷ್ಟು ಸಕ್ಕರೆ ತೊಗೊಂಡಿರ್ತೀವಿ, ಈಗ ಒಂದು 3/4 ಕಪ್ ಅಂದರೆ 3/4 ಕಪ್ಪಷ್ಟೇ ನೀರನ್ನ ನಾನು ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೈಡ್ ಇನ್ನೊಂದು ಸ್ಟವಲ್ಲಿ. ಅದನ್ನು ನಾನು ಇದಕ್ಕೆ ಮೆತ್ತಗೆ ಸ್ವಲ್ಪನೇ ಹಾಕ್ತಾ ಬರ್ತೀನಿ. ಇವಾಗ ನೀವು ನೋಡ್ಬೋದು, ಅದು ಸ್ವಲ್ಪ ಜೇನುತುಪ್ಪದಲ್ಲಿರೋ ಕನ್ಸಿಸ್ಟೆನ್ಸಿ ಇವಾಗ ಲಿಕ್ವಿಡಾಗಿ ಬಂದಿದೆ ಕಂಪ್ಲೀಟಾಗಿ. ಇದನ್ನೊಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಬಂದರೆ ನಿಮಗೆ ಕಂಪ್ಲೀಟಾಗಿ ಟೇಸ್ಟಿಯಾಗಿರೋಂಥ ಒಂದು ಗೋಲ್ಡನಿಷ್ ಕ್ಯಾರಮಲ್ ಸಿರಪ್ ರೆಡಿ ಆಗುತ್ತೆ. ಈ ಕಡೆ ನಾವೀಗ ಕೇಕ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಇವಾಗ ಮಿಕ್ಸ್ ಮಾಡ್ತಾ ಬರಬೇಕು. ಒಂದು ಬೌಲಲ್ಲಿ ನಾನು ಒಂದು 1/3 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಮತ್ತು 1/3 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೆರಡೂ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಮೊಸರಲ್ಲಿ ಒಂಚೂರು ಆ ಲಮ್ಸ್ ಅಂತ ಏನಿರುತ್ತೆ ಅದೊಂಚೂರು ಇರ್ದಿರಂಗೆ ಒಂದು ಲಿಕ್ವಿಡ್ ಫಾರ್ಮ್ ಬರಬೇಕು. ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಕ್ಯಾರಮಲ್ ಸಿರಪ್ ಅದೇನು ಮಾಡಿದ್ದೀನಿ ಅಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊತಾ ಬರಬೇಕು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಕಲರ್ ಅಂದರೆ ಇದು. ನಾವು ಯಾವ ಫುಡ್ ಕಲರು ಹಾಕಿಲ್ಲ, ಯಾವ ಎಸೆನ್ಸ್ ಕೂಡ ಹಾಕಿಲ್ಲ,
ಒಂದು ನ್ಯಾಚುರಲ್ ಆಗಿ ಮನೆಯಲ್ಲಿ ಇರೋಂಥ ಪದಾರ್ಥಗಳಲ್ಲಿ ಯೂಸ್ ಮಾಡಿ ಮಾಡೋಂಥ ಒಂದು ಟೇಸ್ಟಿಯಸ್ಟ್ ಎಗ್ಲೆಸ್ ಪ್ಲಮ್ ಕೇಕ್. ನಾನಿನ್ನು ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ. ಅದೇ ಟೇಸ್ಟ್ ಇದೆ. ನನಗೆ ರೆಸಿಪಿ ಚೇಂಜ್ ಮಾಡಬೇಕು ಅಂತ ಕೂಡ ಅನಿಸಿಲ್ಲ. ಬಿಕಾಸ್ ಇದು ನೋ ಫೇಲ್ ರೆಸಿಪಿ. ನಾನು ಯಾವಾಗ ಬೇಕಿದ್ರೂ ಮಾಡಿದ್ರು ಅದೇ ಟೇಸ್ಟ್, ಅದೇ ಟೆಕ್ಸ್ಚರ್ ಬರುತ್ತೆ. ಈ ರೆಸಿಪಿಗೆ ನಾನು ಗ್ಯಾರಂಟಿ ಸೇಮ್ ಟು ಸೇಮ್ ನಾನು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಕೂಡ ಎಗ್ ಹಾಕ್ದಂಗೆ ಒಂದು ಸ್ಪಾಂಜಿಯಾಗಿ ಟೇಸ್ಟ್ಫುಲ್ ಒಂದು ಅಮೇಝಿಂಗ್ ಪ್ಲಮ್ ಕೇಕ್ನ ಮಾಡ್ಬೋದು. ಈಗ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ನಾನೇನು ಸೋಕ್ ಮಾಡ್ಕೊಂಡಿದ್ದಲ್ಲ ಡ್ರೈ ನಟ್ಸ್ ಅಷ್ಟೂ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಲೋಡೆಡ್ ಹಾಕಿದ್ದೀನಿ. ತುಂಬ ಲೋಡೆಡ್ ಡ್ರೈ ಫ್ರೂಟ್ಸ್ಗಳು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನೇನು ಸ್ಪೈಸ್ ಪೌಡರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಬರಬೇಕು. ವಿಡಿಯೋ ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ಎಲ್ಲ ಸ್ಟೆಪ್ಸ್ನು ನಾನು ಯಾವಾಗ ಪ್ರತಿ ವರ್ಷ ಮಾಡ್ತೀನೋ ಅದೇ ಥರ ಮಾಡಿದ್ದೀನಿ. ಸೊ ನಿಮಗೆ ಕಂಪ್ಲೀಟಾಗಿ ಒಂದು ಟಿಪ್ಸ್ ಜೊತೆ ಸಜೆಷನ್ಸ್ ಜೊತೆ ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಈಗ ನಾನು ಅದಕ್ಕೆ ಒಂದು ಜರಡಿ ಇಟ್ಕೊಂಡು ಅದ್ರ ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಅಂದರೆ ನಾನಿಲ್ಲಿ ಅರ್ಧ ಕಪ್ ಅಂದರೆ 1.5 ಕಪ್ನಷ್ಟು ಮೈದಾ, ಒಂದು ಕಾಲು ಕಪ್ಪಷ್ಟು ಅಂದರೆ ಕಾಲು ಕಪ್ 1/4 ಕಪ್ಪಷ್ಟು ಮಿಲ್ಕ್ ಪೌಡರ್, ಹಾಲಿನ ಪುಡಿ, ಆಮೇಲೆ ಸೇಮ್ 1/4 ಕಪ್ಪಷ್ಟು ಚಾಕೋ ಪೌಡರ್ ಹಾಕ್ಕೊಂಡಿದ್ದೀನಿ, ಅಂದರೆ ಕೊಕೋ ಪೌಡರ್. ಇಷ್ಟೂ ಹಾಕ್ಕೊಂಡು ನೀವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ನೀವು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಮಿಕ್ಸ್ ಮಾಡೋಕ್ಕೋದ್ರೆ ನಿಮಗೆ ಕೇಕ್ ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಹೆಂಗೆ ತೋರಿಸ್ತಿದ್ದೀನಿ, ಫೋಲ್ಡ್ ಮಾಡಿ ಕಂಪ್ಲೀಟಾಗಿ ಕಟ್ ಮಾಡಬೇಕು. ಈ ಥರ ಮಾಡಿದ್ರೆ ನಿಮ್ಗೆ ಆ ಟೆಕ್ಸ್ಚರ್, ಸ್ಪಾಂಜಿನೆಸ್ಸು ಮತ್ತು ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬರೋದು ಇದರಿಂದನೇ. ಇದಕ್ಕೆ ಇವಾಗ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂದರೆ ಅಂದರೆ ಸೇಮ್ ಕಾಲು ಕಪ್ನಷ್ಟು ನಾನು ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ಇದು ಕ್ಯಾರೆಟ್ ಪ್ಲಮ್ ಕೇಕ್ ಅಂತ ಕೂಡ ಹೇಳ್ಬೋದು. ಕ್ಯಾರೆಟ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮಗೆಲ್ಲೂ ಕ್ಯಾರೆಟ್ ವಾಸನೆ ಆಗಲಿ ಏನೂ ಸಹ ಬರಲ್ಲ. ಅದಾದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು 1 ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ಜ್ಯೂಸ್ ಹಾಕಿದ್ದೀನಿ. ನೀವು ನಾರ್ಮಲ್ ವಾಟರ್ ಹಾಕಿದ್ರೂ ಸಹ ಆ್ಯಕ್ಟಿವೇಟ್ ಆಗುತ್ತೆ, ಬಟ್ ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಬೇಗ ಆ್ಯಕ್ಟಿವೇಟ್ ಆಗಿ ಆ ಸ್ಪಾಂಜಿನೆಸ್ನ ಇಂಟ್ಯಾಕ್ಟ್ ಮಾಡುತ್ತೆ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗನೇ ನಾವು ಏನು ಬೇಕಿಂಗ್ ಟಿನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಬೇಗ ಹಾಕ್ಕೊಂಬಿಡಬೇಕು, ಇಲ್ಲಾಂದರೆ ಅದು ಡಿಆ್ಯಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಕೇಕ್ ಮೇಲೆ ನಿಮ್ಗೆ ಹೆಂಗೆ ಬೇಕು ತಿರ್ಗಾ ನಟ್ಸ್ಗಳನ್ನ ನಾವು ಮೇಲೆ ಹಾಕಲೇಬೇಕು, ಬಿಕಾಸ್ ಅದೊಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನಾನಿಲ್ಲಿ ತಿರ್ಗಾ ಬ್ಲ್ಯಾಕ್ ರೇಸಿನ್ಸು, ಒಣ ದ್ರಾಕ್ಷಿ, ವಾಲ್ನಟ್ಸು, ಬಾದಾಮಿ, ಪಿಸ್ತಾ ಎಲ್ಲ ಹಾಕ್ಕೊತಾ ಇದ್ದೀನಿ, ಚೆರಿ ಎಲ್ಲ ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮೇಲೆ ಅಲಂಕಾರ ಮಾಡ್ಕೊಬೋದು. ಯಾಕಂದರೆ ಇದು ಬೇಯ್ತಾ ತಿರ್ಗಾ ಒಳಗೊಟ್ಟೋಗುತ್ತೆ. ಸೊ ನೀವೀಗ ಸ್ವಲ್ಪ ಹಾಕ್ಕೊಂಡು ತಿರ್ಗಾ ಲಾಸ್ಟ್ ಗಾರ್ನಿಷಿಂಗ್ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಸಹ ಹಾಕ್ಕೋಬೋದು. ಸೊ ಎಲ್ಲ ಕಂಪ್ಲೀಟ್ಲಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಆ ತಿರ್ಗಾ ಬೇಯ್ತಾ ಆಲ್ಮೋಸ್ಟ್ ಒಳಗೆ ಹೋಗುತ್ತೆ. ಅದಾದಮೇಲೆ ಬೇಕಾದ್ರೆ ನಾನು ತಿರ್ಗಾ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೋತೀನಿ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ನಾನೊಂದು ಸ್ವಲ್ಪ ಹಂಗೆ ಟೂಟಿ ಫ್ರೂಟಿ ಸಹ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾನು ಕುಕ್ಕರಲ್ಲಿ ಸ್ವಲ್ಪ ಪುಡಿ ಉಪ್ಪು ಮತ್ತು ಒಂದು ಚಿಕ್ಕ ಪ್ಲೇಟ್ ಇಕ್ಕಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಒಂದು 10-15 ನಿಮಿಷದಿಂದನೇ. ಕುಕ್ಕರ್ ತುಂಬ ಬಿಸಿ ಇತ್ತು. ಸೊ ನಾನಿಲ್ಲಿ ಹುಷಾರಾಗಿ ಇಕ್ಕಿದ್ದೀನಿ ಒಳಗೆ. ದಯವಿಟ್ಟು ನೀವು ಸಹ ತುಂಬ ಕೈ ಸುಡುತ್ತೆ, ಬಿಕಾಸ್ ತುಂಬ ಬಿಸಿ ಇರುತ್ತೆ ಪಾತ್ರೆ. ಎಲ್ಲ ಹಾಕಿ ಗ್ಯಾಸ್ಗೆ ಇಲ್ದಿರ ಮುಚ್ಚಳ ಮುಚ್ಚಿ ವಿಷಿಲು ಹಾಕೋಂಗಿಲ್ಲ. 40-45 ನಿಮಿಷ ಸಿಮ್ ಅಥವಾ ಮೀಡಿಯಮ್ಗೆ ಇಕ್ಕಿದ್ರೆ ನೀವು ಸ್ವಲ್ಪ ನೋಡ್ಕೋತಿರ್ಬೇಕು. ಸಿಮ್ಮಲ್ಲಿ ಬಿಟ್ಬಿಟ್ರೆ ಸೂಪರಾಗಿರೋ ಪ್ಲಮ್ ಕೇಕ್ ರೆಡಿ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ನನಗೆ ಹೇಳೋಕ್ಕಾಗ್ತಿಲ್ಲ. ನಾನು ಕಟ್ ಮಾಡಿ ಸಹ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಮನೇಲಿ ಯಾರೂ ಸಹ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಎಲ್ಲ ಖಾಲಿ ಮಾಡಿಬಿಟ್ರು ತಿಂದು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಟೈಮ್ ಖಂಡಿತ ಮಾಡೋಕ್ಕೆ ತಿರ್ಗಿ ನಾನು ಕಟ್ ಮಾಡಿ ವಿಡಿಯೋ ತೋರಿಸ್ತೀನಿ. ಒಂದು ಚೂರು ಎಲ್ಲೂ ಅಂಟಿಲ್ಲ. ಆಮೇಲೆ ಟೆಕ್ಸ್ಚರ್ ಸಹ ಎಲ್ಲೂ ಒಂಚೂರು ಹಾಳಾಗಿಲ್ಲ. ಆ ಬಟರ್ ಪೇಪರೆಲ್ಲ ನೀಟಾಗಿ ನಾವು ತಗೊಂಡಿದ್ದೀನಿ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂದರೆ ನೀವು ನೋಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ ಕೇಕ್ ಎಷ್ಟು ಡೆನ್ಸ್ ಆಗಿದೆ, ಎಷ್ಟು ಸ್ಪಾಂಜಿಯಾಗಿದೆ ಅಂದರೆ ನಿಮಗೆಲ್ಲೂ ಕ್ರಂಬಲ್ ಆಗುತ್ತೆ, ಪುಡಿ ಆಗುತ್ತೆ, ಅದೆಲ್ಲ ಏನೂ ಇಲ್ಲ. ತುಂಬಾ ಮಾಯ್ಸ್ಟಾಗಿ ನೀವು ಕೇಕ್ ಕಟ್ ಮಾಡಿದ್ಮೇಲೆ ಸಹ ಎಲ್ಲೂ ಡ್ರೈ ಅನಿಸಲ್ಲ.
ಬಿಕಾಸ್ ನಾವು ಆರೆಂಜ್ ಜ್ಯೂಸಲ್ಲಿ ನೆನೆಸಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಇನ್ನೊಂದು ಗೊತ್ತಾ, ನಾವು ಇದನ್ನು ಬೇಯಿಸುವಾಗ ಎಷ್ಟು ಪರಿಮಳ ಇರುತ್ತೆ ಮನೆ ಫುಲ್ ಅಂದರೆ ಆ ಸ್ಪೈಸ್ ಪೌಡ್ರಿಂದ. ಆ ಸ್ಪೈಸ್ ಪೌಡ್ರ್ ಕೂಡ ಗೇಮ್ ಚೇಂಜರ್. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.